ಮಾದೇವಪ್ಪನವ್ರು ಮಾತಾಡ್ತಾರೆ ಸಿಎಂ ಈಗ ಹೈಕಮಾಂಡ್ ಒಪ್ಪಿದ್ರೆ ಮಾದೇವಪ್ಪನವ್ರು ಮಾತಾಡ್ತಾರೆ ಕೇಳ್ರ. ನನ್ನೇ ಸಿಎಂ ಒಂದು ಮಾತು ಹೇಳಿದ್ದಾರೆ ಸರ್, ಹೈಕಮಾಂಡ್ ಒಪ್ಪಿದ್ರೆ 5 ವರ್ಷಗಳ ಕಾಲ ಸಿಎಂ ಆಗಿರ್ತೀನಿ ಅಂತ ಹೇಳಿದ್ದಾರೆ. ಅದ್ರಲ್ಲೇನ್ ತಪ್ಪಿದೆ? ಹೌದು, ಒಪ್ಪಿದ್ರೆ ಅಂತಾನೆ ಹೇಳಿದ್ದು. 28ಕ್ಕೂ ಕೂಡ ಸ್ಪರ್ಧೆ ನಾವು CLP ನಾಯಕರನ್ನ ಆಯ್ಕೆ ಮಾಡಿದಾಗ 23 ಚುನಾವಣೆಯಲ್ಲಿ ಮೇ ತಿಂಗಳಲ್ಲಿ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದಾಗ ಮೆಜಾರಿಟಿ ಬಂದಾಗ ಎಲ್ಲ ಶಾಸಕರನ್ನ ಕರೆದು CLP ನಾಯಕರನ್ನ ಆಯ್ಕೆ ಮಾಡಿದರು. ಅವತ್ತೇನು ನಮಗೆ ಯಾವುದೇ ದೃಷ್ಟಿಯಿಂದ ಬರೀ 2.5 ವರ್ಷ ಮುಖ್ಯಮಂತ್ರಿ ಅಂತ ಹೇಳಿರಲಿಲ್ಲ. ನಮ್ಗೆ ಹೈಕಮಾಂಡ್ನವರು ಅವತ್ತು ಆಯ್ಕೆ ಮಾಡಿದಾಗ ಸಿದ್ದರಾಮಯ್ಯನವರು CLP ನಾಯಕರು ಅಂತ ಘೋಷಣೆ ಮಾಡಿದ್ರೆ ಬಿಟ್ಟರೆ ಸಮಯ ನಿಗದಿ ಮಾಡಿರಲಿಲ್ಲ. ಈ ಮಧ್ಯದಲ್ಲಿ ಏನೇನೋ ಅದೆಲ್ಲ ಬೆಳವಣಿಗೆಗಳು ನಮಗಂತೂ ಏನು ಗೊತ್ತಿಲ್ಲ. ನಮ್ಮ ದೃಷ್ಟಿನಲ್ಲಿ ನಾವು ಆಯ್ಕೆ ಮಾಡಿರೋದು ಸಿದ್ದರಾಮಯ್ಯನವ್ರನ್ನ ನೀವು 5 ವರ್ಷ ಮುಖ್ಯಮಂತ್ರಿಗಳಾಗಿರಿಯಪ್ಪ ಅಂತ ಮಾಡಿದ್ವಿ. ಅದ್ರ ಮೇಲೆ ಹೈಕಮಾಂಡ್ ಏನ್ ತೀರ್ಮಾನ ಮಾಡುತ್ತೋ ಅದನ್ನ ಒಪ್ಕೊಳ್ತೀವಿ ನಾವು, ಅಷ್ಟೇ. ನಮ್ಮ ಅವ್ರು ಹೇಳಿದ್ದು ಇವ್ರು ಹೇಳಿದ್ದೆಲ್ಲ ಬಿಡ್ರಿ. ನಾನು ಹೇಳೋದು CLPಯನ್ನ ಆಯ್ಕೆ ಮಾಡುವಾಗ ನಾವು ಯಾವುದು ಸಮಯ ನಿಗದಿ ಮಾಡಿಲ್ಲ. ಮಧ್ಯದಲ್ಲಿ ಹೈಕಮಾಂಡ್ನವ್ರು ಏನಾದರೂ ತೀರ್ಮಾನ ಮಾಡಿದ್ರೆ ಅದು ಅವ್ರಿಗೆ ಬಿಟ್ಟಿರೋದು, ನಾವು ಹೇಳಕ್ಕಾಗತ್ತಾ? ಅದಕ್ಕೆ ನಾವೆಲ್ಲ ಒಬ್ಬೊಬ್ರು ಒಂದೊಂದು ಹೇಳಿಕೆ ದಿನನಿತ್ಯ ಕೊಟ್ಕೊಂಡು ಕೂತ್ಕೊಂಡ್ರೆ ಅದು ಸರಿ ಇಲ್ಲ. ಹೈಕಮಾಂಡ್ನವ್ರು ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ಎಲ್ಲರೂ ಬದ್ಧವಾಗಿದ್ದೀವಿ. ಸಿದ್ದರಾಮಯ್ಯನವರು ನಿನ್ನೆ ಇಂಟರ್ವ್ಯೂನಲ್ಲಿ ಅದನ್ನೇ ಹೇಳಿದ್ದಾರೆ. ಹೈಕಮಾಂಡ್ ಒಪ್ಪಿದ್ರೆ ನಾನು 5 ವರ್ಷನೂ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ ಅಂತ ಹೇಳಿದ್ದಾರೆ. ಸರ್, ಈ ಗೊಂದಲಕ್ಕೆ ತೆರೆ ಎಳಬೇಕಾಗಿರೋ ಜವಾಬ್ದಾರಿ ಹೈಕಮಾಂಡ್. ಅವ್ರಿಗೆ ಒತ್ತಾಯ ಮಾಡ್ತೀರಾ ಸರ್? ಹೈಕಮಾಂಡ್ ಸಮಯ ಸರಿಯಲ್ಲ, ಅವ್ರಿಗೆ ಗೊತ್ತಿದೆ. ಸಂದರ್ಭ ಬಂದಾಗ ನಾನು ಕೂಡ ಹೇಳ್ತೀನಿ. ಅಲ್ಲ ಸರ್, ಸತೀಶ್ ಜಾರಕಿಹೊಳಿ ಸಂದರ್ಭ ಬಂದಾಗ ನಾನು ಕೂಡ ಹೈಕಮಾಂಡ್ ಅವರಿಗೆ ರಿಕ್ವೆಸ್ಟ್ ಮಾಡ್ತೀನಿ, ನೀವು ಇದನ್ನ ಕ್ಲಿಯರ್ ಮಾಡ್ಬಿಡಿ. ಆಗ್ಬೋದಾ?